ಇಂಗ್ಲಿಷ್ ವಾಕ್ಯಗಳಲ್ಲಿ ದೇರ್ ಈಸ್ ಸಮಥಿಂಗ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ದೇರ್ ಈಸ್ ಸಮಥಿಂಗ್ ಅನ್ನು ಹೇಗೆ ಬಳಸಬೇಕು? ನಾನು ನಿಮಗೆ ಹಿಂದಿನ 3-4 ದಿನದಿಂದ ದೇರ್ನಿಂದ ಉಪಯೋಗವಾಗುವ ವಾಕ್ಯಗಳನ್ನು ಕಲಿಸ್ತಾ ಇದ್ದೇನೆ. ದೇರ್ ಅನ್ನೋದು ಒಂದು ಡಮ್ಮಿ ಸಬ್ಜೆಕ್ಟ್, ಅಂದರೆ ಸಬ್ಜೆಕ್ಟ್ ಆಗಿ ಬಂದಾಗ ಅದಕ್ಕೆ ಯಾವುದೇ ಅರ್ಥ ಇರುವುದಿಲ್ಲ, ಬಟ್ ಅದನ್ನು ಉಪಯೋಗಿಸ್ತೇವೆ ನಾವು. ಅದರ ವಾಕ್ಯಗಳನ್ನು ಹೇಗೆ ಮಾಡುವುದಂತ ಕಲಿಸ್ತಾ ಇದ್ದೇನೆ. ಸೊ ಇವತ್ತು ಅದರಲ್ಲಿ ಮುಂದಿನ ವಾಕ್ಯಗಳನ್ನು ಕಲಿಯೋಣ. ಇವತ್ತು ಕಲಿಯಲಿಕ್ಕಿರುವ ವಾಕ್ಯಗಳ ಹೆಸರು ದೇರ್ ಈಸ್ ಸಮಥಿಂಗ್. ದೇರ್ ಈಸ್ ಸಮಥಿಂಗ್ ಇನ್ ಮೈ ಐ. ನನ್ನ ಕಣ್ಣಿನಲ್ಲಿ ಏನೋ ಇದೆ. ದೇರ್ ಈಸ್ ಸಮಥಿಂಗ್ ಅಂಡರ್ ಯುವರ್ ಶೂ. ನಿನ್ನ ಶೂ ಕೆಳಗೆ ಏನೋ ಇದೆ. ದೇರ್ ಈಸ್ ಸಮಥಿಂಗ್ ರಾಂಗ್ ವಿತ್ ದ ಕಂಪ್ಯೂಟರ್. ಕಂಪ್ಯೂಟರ್ನಲ್ಲಿ ಏನೋ ತೊಂದರೆ ಇದೆ. ದೇರ್ ಈಸ್ ಸಮಥಿಂಗ್ ಬರ್ನಿಂಗ್ ಇನ್ ದ ಕಿಚನ್. ಅಂದರೆ ಅಡುಗೆ ಮನೆಯಲ್ಲಿ ಏನೋ ಸೀದು ಹೋಗುತ್ತಿದೆ, ಅಂದರೆ ಸುಡ್ತಾ ಇದೆ, ಉರಿತಾ ಇದೆ ಹೇಳ್ಬೋದು. ದೇರ್ ಈಸ್ ಸಮಥಿಂಗ್ ಇನ್ಸೈಡ್ ದಿಸ್ ಬಾಕ್ಸ್. ಈ ಪೆಟ್ಟಿಗೆಯ ಒಳಗಡೆ ಏನೋ ಇದೆ. ದೇರ್ ಈಸ್ ಸಮಥಿಂಗ್ ಸ್ಪೆಷಲ್ ಟುಡೇ. ಇಂದು ಏನೋ ವಿಶೇಷ ಇದೆ. ದೇರ್ ಈಸ್ ಸಮಥಿಂಗ್ ಫಿಶಿ ಹಿಯರ್. ಇಲ್ಲಿ ಏನೋ ಅನುಮಾನಾಸ್ಪದವಾಗಿದೆ, ಏನೋ ಹರುಕು ಮುರುಕಿದೆ. ಫಿಶಿ ಅಂದರೆ ಸಂಶಯ ಬರುವಂಥದ್ದು. ಸಮಥಿಂಗ್ ಇಸ್ ಫಿಶಿ ಅಂದರೆ ಏನೋ ಸಂಶಯಾಸ್ಪದವಾಗಿದೆ. ಇಲ್ಲಿ ಅನುಮಾನಾಸ್ಪದವಾಗಿದೆ ಅಂತ ಸಹ ಹೇಳ್ತಾರೆ. ದೇರ್ ಇಸ್ ಸಮಥಿಂಗ್ ಆನ್ ದ ರೂಫ್. ಮೇಲ್ಛಾವಣಿಯ ಮೇಲೆ ಏನೋ ಇದೆ. ದೇರ್ ಈಸ್ ಸಮಥಿಂಗ್ ಐ ವಾಂಟ್ ಟು ಟೆಲ್ ಯು. ನಾನು ನಿನಗೆ ಏನೋ ಹೇಳಲು ಬಯಸುತ್ತೇನೆ. ದೇರ್ ಈಸ್ ಸಮಥಿಂಗ್ ಮಿಸ್ಸಿಂಗ್ ಹಿಯರ್. ಇಲ್ಲಿ ಏನೋ ಮಿಸ್ ಆಗಿದೆ, ಕಾಣೆಯಾಗಿದೆ. ನನ್ನ ಟೀಚಿಂಗ್, ನನ್ನ ರಿಸರ್ಚ್, ನನ್ನ ಕಲಿಸುವ ಪದ್ಧತಿ ನಿಮಗೆ ಇಷ್ಟವಾದರೆ ನನ್ನನ್ನು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ.